ನಮಃ ಶಿವಾಯ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ತಪ್ಪು ಅನ್ನುವುದು ಜೀವನದ ಒಂದು ಪುಟ ಮಾತ್ರ, ಸಂಬಂಧಗಳು ಅನ್ನುವುದು ಪೂರ್ತಿ ಪುಸ್ತಕ. ದಯವಿಟ್ಟು ಆ ಒಂದು ಪುಟಕ್ಕೋಸ್ಕರ ಪೂರ್ತಿ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ಕರ್ಕಾಟಕ ರಾಶಿಯವರಿಗೆ ಗುರುಗ್ರಹದ ಗೋಚಾರದ ಫಲಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಕಟಕ ರಾಶಿಯವರಿಗೆ ಗುರುಗ್ರಹ ನಿಮ್ಮ ಲಾಭಸ್ಥಾನದಿಂದ ವ್ಯಯಸ್ಥಾನವಾದಂತಹ ಮಿಥುನ ರಾಶಿಗೆ ಮೇ 15ರಂದು ಗುರುಗ್ರಹ ಪ್ರವೇಶಿಸಿ ಜೂನ್ 2026ರವರೆಗೂ ಮಿಥುನ ರಾಶಿಯಲ್ಲಿಯೇ ಸ್ಥಿತವಾಗಿರುತ್ತದೆ. 12ನೇ ಮನೆ ಅಂದರೆ ವ್ಯಯಭಾವ, ನಿಮ್ಮ ಖರ್ಚು ವೆಚ್ಚಗಳ ಭಾವ, ಆಸ್ಪತ್ರೆಯ ಭಾವ. ವ್ಯಯಭಾವ ಅಂದರೆ ಕಳೆದುಕೊಳ್ಳುವಂತಹ ಭಾವ. ವಿದೇಶಿ ಯಾತ್ರೆಯನ್ನು 12ನೇ ಭಾವದಿಂದಲೇ ವಿಶ್ಲೇಷಣೆ ಮಾಡಲಾಗುತ್ತದೆ. ಗುರುಗ್ರಹ ಕಟಕ ರಾಶಿಯವರಿಗೆ 9ನೇ ಮನೆಯ ಅಧಿಪತಿಯಾಗಿ 12ನೇ ಭಾವದಲ್ಲಿ ಗೋಚಾರ ಮಾಡುವುದರಿಂದ ಧಾರ್ಮಿಕ ಯಾತ್ರೆಗಳಿಗೋಸ್ಕರ, ದೈವ ಕಾರ್ಯಗಳಿಗೋಸ್ಕರ, ದಾನ ಧರ್ಮ ಪುಣ್ಯದ ಕೆಲಸಗಳಿಗೋಸ್ಕರ ನಿಮ್ಮ ಹಣವನ್ನು ಖರ್ಚು ಮಾಡುತ್ತೀರಾ. ಕಟಕ ರಾಶಿಯವರು ವಿದೇಶದಲ್ಲಿ ಜಾಬ್ ಮಾಡಬೇಕು ಅಂದುಕೊಂಡು ಜಾಬ್ಗಾಗಿ ಅಪ್ಲೈ ಮಾಡಿದ್ದರೆ ಖಂಡಿತವಾಗಿಯೂ ಮೇ ತಿಂಗಳ ನಂತರ ಕಟಕ ರಾಶಿಯವರಿಗೆ ವಿದೇಶಿ ಯಾತ್ರೆಯನ್ನು ಮಾಡುತ್ತೀರಾ. ಈ ಒಂದು ವರ್ಷದ ಒಳಗೆ ಕಟಕ ರಾಶಿಯವರು ತಮ್ಮ ವಿದ್ಯಾಭ್ಯಾಸಕ್ಕೋಸ್ಕರ ಅಥವಾ ಜಾಬ್ ಅಥವಾ ಬಿಸ್ನೆಸ್ ಕಾರಣದಿಂದ ನಿಮ್ಮ ರಾಜ್ಯ ರಾಷ್ಟ್ರದಿಂದ ದೂರ ಹೋಗುವಂತಹ ಪರಿಸ್ಥಿತಿಗಳು ತೋರಿಸ್ತಾ ಇದೆ. ಗುರುಗ್ರಹ ತನ್ನ ಪಂಚಮ ದೃಷ್ಟಿಯಿಂದ 4ನೇ ಭಾವವನ್ನು ವೀಕ್ಷಿಸುತ್ತಿರುವುದರಿಂದ ನೀವು ಹೊಸ ಮನೆ ಕಟ್ಟಬಹುದು, ಆಸ್ತಿ ಜಮೀನು ಖರೀದಿ ಮಾಡುತ್ತೀರಾ, ನಿಮ್ಮ ಮನೆಯನ್ನು ರೆನೋವೇಷನ್ ಮಾಡಿಸುತ್ತೀರಾ ಅಥವಾ ಬೇರೆ ಕಡೆ ಮನೆಯನ್ನು ಶಿಫ್ಟ್ ಮಾಡುವುದು, ಹೊಸ ವೆಹಿಕಲ್ಸ್ನ ಪರ್ಚೇಸ್ ಮಾಡುತ್ತೀರಾ. ಗುರುಗ್ರಹದ 7ನೇ ದೃಷ್ಟಿ ನಿಮ್ಮ 6ನೇ ಭಾವದ ಮೇಲೆ ಬೀಳುತ್ತಿರುವುದರಿಂದ ನಿಮಗೆ ಡೈಜೆಷನ್ ಪ್ರಾಬ್ಲಮ್ಸ್ ಬರಬಹುದು. ನೀವು ಹೆಲ್ದಿ ಡಯೆಟ್ನ ಫಾಲೋ ಮಾಡಿ. ಶುಗರ್ ಇರುವವರು ಇನ್ನೂ ಹೆಚ್ಚು ಕೇರ್ಫುಲ್ಲಾಗಿ ಇರಬೇಕಾಗುತ್ತೆ. ನಿಮ್ಮ ಲಿವರ್ ರಿಲೇಟೆಡ್ ಶುಗರ್ಗೆ ಸಂಬಂಧಿಸಿದಂತಹ ಆರೋಗ್ಯ ಸಮಸ್ಯೆಗಳು ಹೆಚ್ಚಾಗುವುದರಿಂದ ಆರೋಗ್ಯಕರ ಆಹಾರವನ್ನೇ ಸೇವಿಸಿ. ಆದಷ್ಟು ಹೊರಗಡೆ ಆಹಾರ ಸೇವನೆಯನ್ನು ಅವಾಯ್ಡ್ ಮಾಡಿ. ಇಲ್ಲದಿದ್ದರೆ ಆಸ್ಪತ್ರೆಗೆ ಖರ್ಚು ಮಾಡಲು ಹಣವನ್ನು ರೆಡಿಯಾಗಿ ಇಟ್ಕೊಳ್ಳಿ. ಆಲ್ಕೋಹಾಲ್ ಸೇವಿಸುವವರು ಈ ವರ್ಷ ಆಲ್ಕೋಹಾಲ್ ಸೇವನೆಯನ್ನು ಆದಷ್ಟು ಕಡಿಮೆ ಮಾಡಿ, ಸಾಧ್ಯವಾದರೆ ಸಂಪೂರ್ಣವಾಗಿ ತ್ಯಜಿಸಿ. ನಿಮ್ಮ ಪೂರ್ವಿಕರ ಮುಖಾಂತರ ನಿಮಗೆ ಲಾಭವಾಗುತ್ತದೆ. MNC ಕಂಪನಿಯಲ್ಲಿ ಜಾಬ್ ಸಿಗುವಂತಹ ಸಾಧ್ಯತೆಗಳು ತೋರಿಸ್ತಾ ಇದೆ. ನಿಮ್ಮ ಜಾಬನ್ನು ಚೇಂಜ್ ಮಾಡುತ್ತೀರಾ, ಬೇರೆ ಕಂಪನಿಗೆ ಜಾಬ್ಗಾಗಿ ಅಪ್ಲೈ ಮಾಡುತ್ತೀರಾ, ನಿಮ್ಮ ವರ್ಕಿಂಗ್ ಪ್ಲೇಸಲ್ಲಿ ಮಾತಿನಿಂದ ಸಂಕಷ್ಟಕ್ಕೆ ಸಿಲುಕಿ ಹಾಕಿಕೊಳ್ಳುತ್ತೀರಾ. ಆದ್ದರಿಂದ ಬಹಳ ಸಮಾಧಾನವಾಗಿ ಮಾತನಾಡಿ. ವರ್ಕಿಂಗ್ ಪ್ಲೇಸಲ್ಲಿ ನಿಮ್ಮ ಅಭಿವೃದ್ಧಿಯನ್ನು, ನಿಮ್ಮ ಸಕ್ಸಸ್ಸನ್ನು ನೋಡಿ ಸಹಿಸದೇ ಇರುವಂತಹ ನಿಮ್ಮ ಕೊಲೀಗ್ಸ್ ನಿಮ್ಮ ಮೇಲೆ ಶತ್ರುತ್ವವನ್ನು ಸಾಧಿಸಲು ಪ್ರಯತ್ನ ಮಾಡುತ್ತಾರೆ. ಶತ್ರುಗಳು ನಿಮಗೆ ಎಷ್ಟೇ ಕುತಂತ್ರ ಮಾಡಿದರೂ, ತೊಂದರೆ ಕೊಟ್ಟರೂ ಗುರುವಿನ ಅನುಗ್ರಹದಿಂದ ಶತ್ರುಗಳ ಆಟ ನಡೆಯೋದಿಲ್ಲ, ನಿಮಗೆ ಜಯ ಸಿಗುತ್ತದೆ. ಕಟಕ ರಾಶಿಯವರಿಗೆ ಜಾಬ್ ಹಾಗೂ ಬಿಸ್ನೆಸ್ಸಲ್ಲಿ ಲಾಭ ಗಳಿಸಲು ಶುಕ್ರ ಗ್ರಹದ ಬೀಜ ಮಂತ್ರವನ್ನು ಪಠಿಸಿ. ಮಂತ್ರ ಹೀಗಿದೆ: ಓಂ ದ್ರಾಂ ದ್ರೀಂ ದ್ರೌಂ ಸಹ ಶುಕ್ರಾಯ ನಮಃ. ಈ ಬೀಜ ಮಂತ್ರವನ್ನು ಪ್ರತಿನಿತ್ಯ 21 ಬಾರಿ ಅಥವಾ 54 ಬಾರಿ ಅಥವಾ 108 ಬಾರಿ ಪಠಿಸಿ. ಪ್ರತಿ ಬುಧವಾರದ ದಿನ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ. ಎಲ್ಲವೂ ಶುಭವಾಗುತ್ತದೆ. ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.